ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. FIS sells shares worth rupees 5,800 crores in November 2023. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಕಂಟಿನ್ಯೂಸ್ ಆಗಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ಶೇರ್ಸನ್ನು ಸೇಲ್ ಮಾಡ್ತಾ ಬರ್ತಾ ಇದ್ದಾರೆ. ಹಾಗೂ ನವಂಬರಲ್ಲಿ ಇಲ್ಲಿವರೆಗೆ 5,800 crores ವರ್ತ್ ಶೇರ್ಸನ್ನು ಸೇಲ್ ಮಾಡಿದ್ದಾರೆ. ಯಾಕಂದರೆ ರೈಸಿಂಗ್ ಇಂಟ್ರೆಸ್ಟ್ ರೇಟ್ಸ್ ಇನ್ US ಹಾಗೂ ಇಸ್ರೇಲಲ್ಲಿ ಒಂಥರ ವಾರ್ ಸಿಚುವೇಶನ್. ಫಾರಿನ್ ಇನ್ವೆಸ್ಟರ್ಸು ಅಕ್ಟೋಬರಲ್ಲಿ 24,548 crores ವರ್ತ್ ಶೇರ್ಸನ್ನು ಸೇಲ್ ಮಾಡಿದರು. ಹಾಗೂ ಸೆಪ್ಟೆಂಬರಲ್ಲಿ 14,767 crores ಶೇರ್ಸನ್ನು ಸೇಲ್ ಮಾಡಿದರು. ಇದು ಆಲ್ಮೋಸ್ಟ್ ರಿವರ್ಸು ಅಥವಾ ಆಪೋಸಿಟ್ ಆಫ್ ಮಾರ್ಚ್ ಟು ಆಗಸ್ಟ್ 2023 ಪೀರಿಯಡು. ಆ ಪೀರಿಯಡಲ್ಲಿ FIS 1.74 lakh crores ಶೇರ್ಸನ್ನು ಪರ್ಚೇಸ್ ಮಾಡಿದರು. ಆದರೆ ಈ ಕಂಟಿನ್ಯೂಸ್ ಸೆಲ್ಲಿಂಗ್ ಮೋಸ್ಟ್ಲಿ ಸ್ಟಾಪ್ ಆಗ್ಬೋದು ಅಂತ ಕಾಣಿಸುತ್ತೆ ಯಾವಾಗ US ಫೆಡರಲ್ ರಿಸರ್ವ್ ಅವರ ಇಂಟ್ರೆಸ್ಟ್ ರೇಟ್ಸನ್ನು ಹೈಕ್ ಮಾಡಲಿಕ್ಕೆ ಸ್ಟಾಪ್ ಮಾಡ್ತಾರೆ. ನ್ಯೂಸ್ ನಂಬರ್ 2. ಗ್ರಾಸಿಮ್ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಸೆಪ್ಟೆಂಬರ್ 2022 27,486 crores, ಸೆಪ್ಟೆಂಬರ್ 2023 30,221 crores, 10% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 1,509 crores ಇಂದ 2,024 crores ಆಗಿದೆ, 34% ಜಾಸ್ತಿ ಆಗಿದೆ. ಕನ್ಸಾಲಿಡೇಟೆಡ್ ಫಿಗರ್ಸ್ ನೋಡಿದರೆ ಪ್ರಾಫಿಟ್ಟು 34% ಮೇಲೆ ಬಂದಿದೆ. ಆದರೆ ಬರೀ ಸ್ಟ್ಯಾಂಡ್ ಅಲೋನ್ ಅಂದರೆ ಬರೀ ಗ್ರಾಸಿಮು ಅವರ ಸಬ್ಸಿಡರೀಸ್ ಎಲ್ಲ ಕನ್ಸಿಡರ್ ಮಾಡಿಲ್ಲ ಅಂದರೆ ಪ್ರಾಫಿಟ್ ಆ್ಯಕ್ಚುಲಿ 17% ಬಿದ್ದಿದೆ. ಆದರೂ ಈ ರಿಸಲ್ಟ್ಸ್ ಬೆಟರ್ ದೆನ್ ಅನಲಿಸ್ಟ್ ಎಸ್ಟಿಮೇಟ್ಸ್. ನ್ಯೂಸ್ ನಂಬರ್ 3. ಇಂಡಿಯಾ ಕನ್ಸಿಡರಿಂಗ್ ಟ್ಯಾಕ್ಸ್ ಕಟ್ಸ್ ಆನ್ EV ಇಂಪೋರ್ಟ್ಸ್. ಇಂಡಿಯನ್ ಗೌರ್ಮೆಂಟು ಇಂಪೋರ್ಟ್ಸ್ ಆಫ್ ಕಂಪ್ಲೀಟ್ಲಿ ಬಿಲ್ಟ್ ಯೂನಿಟ್ಸ್ ಆಫ್ ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಟ್ಯಾಕ್ಸ್ ಕಟ್ ಮಾಡಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಫಾರ್ ದ ನೆಕ್ಸ್ಟ್ 5 years, ಸೊ ದಟ್ ಫಾರಿನ್ ಎಲೆಕ್ಟ್ರಿಕ್ ವೆಹಿಕಲ್ ಕಂಪ್ನೀಸು ಇಂಡಿಯಾದಲ್ಲಿ ಅವರ ಪ್ರಾಡಕ್ಟ್ಸನ್ನು ಸೇಲ್ ಮಾಡಿ ಮತ್ತು ಫ್ಯೂಚರ್ಲಿ ಇಂಡಿಯಾದಲ್ಲೇ ಅವರ ಪ್ರಾಡಕ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡಲಿ ಅಂತ. ಇದು ಒಂಥರ ಎನ್ಕರೇಜ್ಮೆಂಟ್ ಆ ಥರ ಫಾರಿನ್ ಕಂಪ್ನೀಸಿಗೆ, ಇನ್ಕ್ಲೂಡಿಂಗ್ ಟೆಸ್ಲಾ. ಇಂಡಿಯನ್ ಗೌರ್ಮೆಂಟು ಎಲೆಕ್ಟ್ರಿಕ್ ವೆಹಿಕಲ್ ಪಾಲಿಸಿ ಅಂತ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗೂ ಬ್ಯಾಟ್ರಿ ಪವರ್ಡ್ ವೆಹಿಕಲ್ಸ್ ಇಂಪೋರ್ಟ್ ಮಾಡಲಿಕ್ಕೆ ಡ್ಯೂಟಿ ಕನ್ಸೆಷನ್ ಅಥವಾ ಡ್ಯೂಟಿನ ಕಮ್ಮಿ ಮಾಡ್ಬೋದು ಅಂತ ಹೇಳಿದ್ದಾರೆ. 2021 ಟೆಸ್ಲಾ ಇಂಡಿಯಾಗೆ ಎಂಟರ್ ಮಾಡಬೇಕಂತಿತ್ತು. ಆದರೆ ಇಂಪೋರ್ಟ್ ಡ್ಯೂಟಿ ತುಂಬ ಜಾಸ್ತಿ ಇದೆ ಬ್ಯಾಟ್ರೀಸ್ ಮೇಲೆ, 70 to 100% ಇದೆ ಅಂತ ಅವರು ಆವಾಗ ಪೋಸ್ಟ್ಪೋನ್ ಮಾಡಿದರು ಇಂಡಿಯಾದು ಅವರ ಲಾಂಚು. ಈಗ ಅಕಸ್ಮಾತ್ ಅದು ಕಮ್ಮಿ ಆದರೆ ಆವಾಗ ಮೋಸ್ಟ್ಲಿ ಟೆಸ್ಲಾ ಅವರ ಎಲೆಕ್ಟ್ರಿಕ್ ಕಾರ್ಸನ್ನು ಇಂಡಿಯಾದಲ್ಲಿ ಫಸ್ಟ್ ಸೇಲ್ ಮಾಡ್ಬೋದು. ಕೆಲವು ವರ್ಷ ಆದಮೇಲೆ ಇಲ್ಲೇ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಂಡಿಯಾದ ಎಲೆಕ್ಟ್ರಿಕ್ ಕಾರ್ ಮಾರ್ಕೆಟ್ ಸದ್ಯಕ್ಕೆ ತುಂಬ ಸಣ್ಣದು. 1.3% ಆಫ್ ದ ಟೋಟಲ್ ಪ್ಯಾಸೆಂಜರ್ ವೆಹಿಕಲ್ಸು ಎಲೆಕ್ಟ್ರಿಕ್ ಕಾರ್ಸ್ ಆಗಿ ಇತ್ತು. ನ್ಯೂಸ್ ನಂಬರ್ 4. ಟಾಟಾ ಟೆಕ್ನಾಲಜೀಸ್ IPO ಫ್ರಮ್ 22 November. ಟಾಟಾ ಟೆಕ್ನಾಲಜೀಸು ಇದು ಹೋಲ್ಲಿ ಓನ್ ಸಬ್ಸಿಡರಿ ಆಫ್ ಟಾಟಾ ಮೋಟರ್ಸು. ಅವರ IPO 22ನೇ ತಾರೀಕು ನವಂಬರ್ನಿಂದ 24ನೇ ತಾರೀಕು ನವಂಬರ್ ನಡೀತದೆ. ಹಾಗೂ ಇದು ಫಸ್ಟ್ IPO ಫ್ರಮ್ ಟಾಟಾ ಗ್ರೂಪ್ ಸಿನ್ಸ್ TCS ಇನ್ 2004. ಆಲ್ಮೋಸ್ಟ್ 20 ವರ್ಷ ಆಗಿದೆ. ಟಾಟಾ ಟೆಕ್ನಾಲಜೀಸ್ 6.08 crore ಶೇರ್ಸನ್ನು ಸೇಲ್ ಮಾಡ್ತಾರೆ. ವೇರಿಯಸ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಸೇಲ್ ಮಾಡ್ತಾರೆ ಹಾಗೂ ಅವರ ಸ್ಟೇಕನ್ನು ಕಮ್ಮಿ ಮಾಡ್ಕೊಳ್ತಾರೆ. ರೀಸೆಂಟಾಗಿ ಟಾಟಾ ಮೋಟರ್ಸ್ 9.9% ಸ್ಟೇಕು ಈ ಟಾಟಾ ಟೆಕ್ನಾಲಜೀಸಲ್ಲಿ ಸೇಲ್ ಮಾಡಿದರು ಟು ಸಮ್ ಇನ್ಸ್ಟಿಟ್ಯೂಷನ್ಸ್ ವರ್ತ್ 16,300 crores. ಆ ಸ್ಟೇಕ್ ಸೇಲ್ ಟಾಟಾ ಮೋಟರ್ಸ್ ಅವ್ರು ಯಾಕೆ ಮಾಡಿದ್ರು ಅಂದರೆ ಅವರ ಡೆಟ್ಟನ್ನು ಕಮ್ಮಿ ಮಾಡ್ಬೇಕಂತಿದ್ರು ಅಥವಾ ಲೋನ್ಸನ್ನು ಕಮ್ಮಿ ಮಾಡ್ಬೇಕಂತಿದ್ರು. ಸೆಪ್ಟೆಂಬರ್ 2023 ಪ್ರಕಾರ ಅವರ ಲೋನ್ಸು ಆಟೋಮೇಟಿವ್ ಸೆಕ್ಟರಲ್ಲಿ 38,700 crores ಇತ್ತು, ಕಂಪೇರ್ ಟು 41,700 crores ಇನ್ ಪ್ರೀವಿಯಸ್ ಕ್ವಾರ್ಟರ್. ಟಾಟಾ ಮೋಟರ್ಸ್ದು ಆಲ್ಮೋಸ್ಟ್ ಒಂದು 60-70% ಸ್ಟೇಕ್ ಇತ್ತು ಈ ಪರ್ಟಿಕ್ಯುಲರ್ ಸ್ಟೇಕ್ ಸೇಲ್ ಮುಂಚೆ. ಈಗ IPO ಆದಮೇಲೆ ಎಷ್ಟು ಸ್ಟೇಕ್ ಬಾಕಿ ಇರ್ತದೆ ಅಂತ ನೋಡಬೇಕಾಗುತ್ತೆ. ನ್ಯೂಸ್ ನಂಬರ್ 5. ರ್ಯಾಪಿಡ್ ನ್ಯೂಸು. ಮಾರ್ಗನ್ ಸ್ಟ್ಯಾನ್ಲಿ ಅವರು ಹೇಳಿದ್ದಾರೆ ಯೂನಿಯನ್ ಎಲೆಕ್ಷನ್ಸ್ ಮುಂಚೆ ಮೋಸ್ಟ್ ಪ್ರಾಬ್ಲಿ ಸ್ಟಾಕ್ ಮಾರ್ಕೆಟ್ಸ್ ರ್ಯಾಲಿ ಆಗ್ಬೋದು ಆಸ್ ಪರ್ ಹಿಸ್ಟಾರಿಕಲ್ ಟ್ರೆಂಡ್ಸು. ಆದರೆ ಅಕಸ್ಮಾತ್ ಎಲೆಕ್ಷನ್ ರಿಸಲ್ಟ್ಸ್ ಏನಾದರೂ ಎಕ್ಸ್ಪೆಕ್ಟೇಷನ್ ಥರ ಬಂದಿಲ್ಲ ಅಂದರೆ ಆವಾಗ ಮಾರ್ಕೆಟ್ ಅಪ್ ಟು 30%ವರೆಗೂ ಬೀಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಹೊಸ ಗೌರ್ಮೆಂಟ್ ಬಂದರೆ ಆವಾಗ ಎಲ್ಲ ಚೇಂಜಸ್ ಮಾಡ್ಬೋದು, ಎಲ್ಲ ಟೋಟ್ಲಿ ಡಿಫ್ರೆಂಟ್ ಆಗ್ಬೋದು ಅಂತ ಇನ್ವೆಸ್ಟರ್ಸಿಗೆ ಮತ್ತು ಜನರಿಗೆ ಭಯ ಇರ್ತದೆ. ಆದರೆ ಮಾರ್ಗನ್ ಸ್ಟ್ಯಾನ್ಲಿ ಹೇಳ್ತಾ ಇದ್ದಾರೆ ಮೋಸ್ಟ್ ಪ್ರಾಬ್ಲಿ BJP ಗೌರ್ಮೆಂಟೇ ಫಾರ್ಮೇಷನ್ ಆಗ್ಬೋದು. ಅಕಸ್ಮಾತ್ ಆ ಥರ ಆದರೆ 14% ರ್ಯಾಲಿ ಆಗ್ಬೋದು ಸೆನ್ಸೆಕ್ಸು ನೆಕ್ಸ್ಟ್ ಇಯರ್ ಅಂತ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.